ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಗಣೇಶ ವಿಸರ್ಜನೆಗೆ ಬೆಂಗಳೂರು ರಸ್ತೆಯ ಓಟಿಕೆರೆಯಲ್ಲಿ ಸಿದ್ಧತೆ. ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ಮುಖ್ಯ ರಸ್ತೆ ಮತ್ತು ನಗರಕ್ಕೆ ಹೊಂದಿಕೊಂಡಿರುವ ಕನಂಪಲ್ಲಿ ಬಳಿಯ ಓಟಿಕೆರೆಯಲ್ಲಿ ಗಣಪತಿಗಳ ವಿಸರ್ಜನೆಗೆ ಈ ಬಾರಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ನಗರಸಭೆ ಗುಂಡಿಯನ್ನು ತೆಗೆದು ಅದರಲ್ಲಿ ನೀರು ಹರಿಸಲು ಸಿದ್ಧಗೊಳಿಸುತ್ತಿದೆ. ಬೆಂಗಳೂರು ರಸ್ತೆಯಿಂದ ಕೆರೆಗಳಿಗೆ ಹೋಗಲು ನಗರದಿಂದ ಕಟ್ಟಡಕ್ಕೆ ಇಳಿದ ಮಣ್ಣು ರಾಶಿ ಹಾಕಿದ್ದ ಮಣ್ಣನ್ನು ಸಮತಟ್ಟು ಮಾಡಿ ವಾಹನಗಳು ಓಡಾಡುವಂತೆ ರಸ್ತೆ ಸರಿಪಡಿಸಿದ್ದಲ್ಲದೆ, ಇನ್ನು ಕೆರೆಯಲ್ಲಿ ಸಹ ನಿಗದಿತ ಸ್ಥಳದಲ್ಲಿ ಗಣೇಶ ವಿಸರ್ಜನೆ ಮಾಡುವ ಸ್ಥಳದಲ್ಲಿ ಮುಚ್ಚಿ ಹೋಗಿದ್ದ ಗುಂಡಿಯನ್ನು ತೆರೆಯುವ ಕೆಲಸಕ್ಕೆ ನಗರಸಭೆ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಗುಂಡಿಯನ್ನು ತೆಗೆಯುವ ಕೆಲಸವನ್ನು ಜೆಸಿಬಿಯಿಂದ ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ಓಟಿಕೆರೆಯಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತಿರುವ ನೀರನ್ನು ಇದೀಗ ತೆಗೆದಿರುವ ಗುಂಡಿಗೆ ಪಂಪ್ ಮಾಡಿದ ನಂತರ ಗುಂಡಿಯಲ್ಲಿ ನೀರು ಇಂಗಿದ ನಂತರ ಟ್ಯಾಂಕರ್ ಮೂಲಕ ಸದರಿ ಗುಂಡಿಗೆ ನೀರು ಹರಿಸಲು ನಗರಸಭೆ ಕ್ರಮ ಕೈಗೊಂಡಿದೆ. ಹಬ್ಬದ ಮುನ್ನಾ ದಿನದಂದು ಗಣೇಶ ವಿಸರ್ಜನೆ ಮಾಡುವ ಗುಂಡಿಯ ಸುತ್ತಲೂ ಮರಗಳ ಕಟಕಟೆ ಮತ್ತು ಪ್ಲಾಸ್ಟಿಕ್ ತಂತಿಯ ಬೇಲಿಯನ್ನು ಅಳವಡಿಸಲಾಗುವುದು. ವಿಸರ್ಜನೆ ವೇಳೆಯಲ್ಲಿ ಕತ್ತಲಾದರೆ ಬೆಳಕಿಗಾಗಿ ಲೈಟಿಂಗ್ ವ್ಯವಸ್ಥೆ ಸಹ ಮಾಡಲಾಗುವುದು ಎಂದು ತಿಳಿಸಿದ ನಗರಸಭೆಯ ಪೌರಾಯುಕ್ತ ಜೆಎನ್ ಚಲಪತಿ, ಇನ್ನು ಮುಂಜಾಗ್ರತಾ ಕ್ರಮವಾಗಿ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಈಜು ಕಲಿತಿರುವ ಕಾರ್ಮಿಕರನ್ನು ಗಣೇಶ ವಿಸರ್ಜನಾ ಸ್ಥಳದಲ್ಲಿ ನೇಮಕ ಮಾಡಲಾಗುವುದು ಎಂದು ಅವರು ತಿಳಿಸಿದರು.